ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ಶನಿವಾರದ ದಿನದಲ್ಲಿ ನಮಗೆ ಹಣ ಅನ್ನೋದು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಪ್ರತಿದಿನ ಕೈ ಸೇರೋ ಅಂಥದ್ದು ಆಗಬೇಕು ಅಂತ ಬಯಸೋವಂಥವ್ರು ವಿಶೇಷವಾಗಿ 11 ಶನಿವಾರ ಈ ಸರಳವಾದ ಚಿಕ್ಕ ಉಪಾಯ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣಕ್ಕೆ ಕೊರತೆ ಇದ್ದರೆ ಅಥವಾ ಹಣದ ಸಮಸ್ಯೆಗಳಿದ್ದರೆ, ಸಾಲದ ಸಮಸ್ಯೆಗಳಿದ್ದರೆ, ಅಥವಾ ನಿಮಗೆ ಯಾವುದೋ ಒಂದು ತುಂಬ ಕಷ್ಟದ ಸಮಯದಲ್ಲಿ ನಿಮಗೆ ಹಣ ಯಾರೋ ಒಬ್ಬರು ಸಹಾಯ ಮಾಡಬೇಕು ಅಂತ ಬಯಸೋವಂಥದ್ದು ಇದ್ದರೆ, ಅಥವಾ ನೀವು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತುಂಬ ಸಿಗಾಕೊಂಬಿಟ್ಟಿದ್ದೀರಾ, ನಮಗೆ ಹೆಂಗಾದರೂ ಇವಾಗ ಹಣ ಬೇಕೇ ಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಯಾವಾಗ್ಲೂ ಲಕ್ಷ್ಮೀನಾರಾಯಣರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಗಂಡ ಹೆಂಡತಿಯರ ಸಮೇತ ವೆಂಕಟೇಶ್ವರ ಸ್ವಾಮಿನ ನೀವು ಪೂಜಿಸಿದ್ದೆ ಆದರೆ ಖಂಡಿತವಾಗ್ಲೂ ಅದರಲ್ಲೂ 11 ಶನಿವಾರಗಳು ನೀವು ಈ ತಾಂತ್ರಿಕ ಪ್ರಯೋಗನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಆರ್ಥಿಕ ಸಮಸ್ಯೆಗಳು, ಅದಕ್ಕೆ ಅಂದರೆ ಹಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿದ್ದರೆ ಅದು ನಿವಾರಣೆ ಆಗೋದಕ್ಕೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹಣ ಅನ್ನೋದು ನಿಮ್ಮ ಮನೇನ ಸೇರೋ ಅಂಥದ್ದು ಅಥವಾ ನಿಮ್ಮ ಕೈ ಸೇರೋ ಅಂಥದ್ದಕ್ಕೆ ನೀವು ಮಾಡ್ಕೊಳ್ಬೇಕಾದಂಥ ಅತಿ ಸರಳವಾದ ಉಪಾಯ ಅಂದರೆ ನೀವು ಇದನ್ನು 11 ಶನಿವಾರ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿರೋಂಥ ಲಕ್ಷ್ಮೀನಾರಾಯಣ ಫೋಟೋ ಇರ್ಬೋದು, ರಂಗನಾಥ ಮಹಾಲಕ್ಷ್ಮಿ ಇರೋವಂಥ ಫೋಟೋ ಆಗಿರ್ಬೋದು, ಅದರಲ್ಲೂ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದು ಲಕ್ಷ್ಮಿ ಮತ್ತು ಪದ್ಮಾವತಿ ಸಮೇತ ಇರೋಂಥ ಫೋಟೋ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಅಂತಹ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇರೋ ಅಂಥದ್ದು ಮುಂದೆ ನೀವು ವಿಶೇಷವಾಗಿ ಒಂದು ದೀಪನ ಹಚ್ಚಬೇಕಾಗುತ್ತೆ. ಅದು ಯಥಾ ಪ್ರಕಾರ ನೀವು ಯಾವ್ಯಾವ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿರ್ತೀರೋ, 2 ತುಪ್ಪದ ದೀಪಗಳು ಅಥವಾ 2 ಮಣ್ಣಿನ ದೀಪಗಳನ್ನು ಯಾವುದು ಹಚ್ಚಿರ್ತೀರೋ ಅದ್ರ ತಕ್ಕನಾಗಿ ನೀವು ಹಚ್ಚಿ, ಅದಾದಮೇಲೆ ಇದು ವೆಂಕಟೇಶ್ವರ ಸ್ವಾಮಿಗೆ 11 ದಿನದ ದೀಪದ ಸೇವೆ ಮಾಡೋವಂಥವ್ರು ನೀವು ಒಂದು ತಾಮ್ರದ ದೀಪ ಇರ್ಬೋದು, ಕಂಚಿನ ದೀಪ ಇರ್ಬೋದು, ಅಥವಾ ಮಣ್ಣಿನ ದೀಪ ಇರ್ಬೋದು, ಆ ಮಣ್ಣಿನ ದೀಪಕ್ಕೆ ನೀವು ವಿಶೇಷವಾಗಿ ನೀವು ಕೊಬ್ಬರಿ ಎಣ್ಣೆನ, ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಾಕಿ 11 ಶನಿವಾರಗಳ ಕಾಲ ಒಂದು ತಾಮ್ರದ ತಟ್ಟೆಯಲ್ಲಿ ಆ ಮಣ್ಣಿನ ದೀಪನ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮನ ಇಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಹೂವನ್ನ ಸಂಕಲ್ಪ ಮಾಡಿ, ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ, ನಿಮಗೆ ಯಾವ ರೀತಿಯ ಸಮಸ್ಯೆಗಳಿದೆ, ನಿಮಗೆ ಯಾವ ರೂಪದಲ್ಲಿ ನಿಮಗೆ ಹಣ ಕೈ ಸೇರಬೇಕು ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಕಷ್ಟಪಟ್ಟು ಸಂಪಾದನೆ ಮಾಡೋವಂಥ ದಾರಿನ ತೋರಿಸಿ ಅದರ ಮುಖಾಂತರ ನಮಗೆ ಹಣ ಸೇರೋ ಅಂಥದ್ದಾಗಲಿ ಅಂತ ಹೇಳಿ ನೀವು ಯಾವ ರೀತಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿಯಲ್ಲಿ ನಮಗೆ ಹಣ ಅನ್ನೋದು ನಮ್ಮ ಮನೆಗೆ ಕೈ ಸೇರಬೇಕು ಅನ್ನೋ ಉದ್ದೇಶದಿಂದ ನೀವು ಸಂಕಲ್ಪ ಮಾಡಿ ಆ ದೀಪನ ಹಚ್ಚೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆ ಲಕ್ಷ್ಮೀ ವೆಂಕಟೇಶ್ವರ ದೇವತೆಗಳಿರುವಂಥ ಫೋಟೋ ಇದ್ದರೆ ಅಥವಾ ವಿಗ್ರಹಗಳಿದ್ದರೆ ಅದಕ್ಕೆ ನೀವು ವಿಶೇಷವಾಗಿ ತುಳಸಿ ಹಾರನ ಹಾಕುವಂಥದ್ದು ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಮಹಾಲಕ್ಷ್ಮಿ, ಪದ್ಮಾವತಿ ಇರುವಂಥ ದೇವತೆಗಳ ಚಿತ್ರ ಇದ್ದರೆ ಮಲ್ಲಿಗೆ ಹೂವನ್ನು ನೀವು ಹಾಕಿ 11 ಶನಿವಾರಗಳ ಕಾಲ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆವಾಗ ನೀವು ಹೇಳ್ಕೊಬೇಕಾದಂಥ ದೀಪ ಹಚ್ಚಿದ ನಂತರ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಓಂ ನಮೋ ವೆಂಕಟೇಶಾಯ ನಮಃ ಅಂತ ಆ ಮಂತ್ರನ 108 ಸಾರಿ ನೀವು ಹೇಳ್ಕೊಬೋದು. ಅದರ ಜೊತೆಗೆ ಓಂ ಮಹಾಲಕ್ಷ್ಮೀಂ ತಾಯೇ ನಮಃ ಅನ್ನೋದನ್ನ 108 ಸಾರಿ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಹೇಳ್ಕೊಂಡು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಹಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದು ತಾನಾಗೆ ಕ್ರಮೇಣ ಕಡಿಮೆ ಆಗಿ ಸಮಸ್ಯೆಗಳೆಲ್ಲ ಕಡಿಮೆ ಆಗಿ ಹಣ ಸೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನಾವು ಯಾವ ರೀತಿ ದೇವರನ್ನ ಬೇಡ್ಕೊತೀವೋ ಅದ್ರ ಮೇಲೆ ನಮಗೆ ಪರಿಹಾರ ಸಿಗುತ್ತಾ ಹೋಗುತ್ತೆ ಅನ್ನೋ ಇದೊಂದು ಸಣ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಅವಶ್ಯಕತೆ ಇದ್ದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.